ನಾನು ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಜನರು ನನ್ನನ್ನು ಪ್ರೀತಿಯಿಂದ DVG ಎಂದು ಕರೆಯುತ್ತಾರೆ. ನನ್ನ ಜನ್ಮ 17 ಮಾರ್ಚ್ 1987 ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ದೇವನಹಳ್ಳಿ. ನನ್ನ ಬದುಕು ಸರಳವಾಗಿರಲಿಲ್ಲ. ಶಾಲಾ ವಿದ್ಯಾಭ್ಯಾಸದಲ್ಲಿ ನಾನು ಮೆಟ್ರಿಕ್ಯುಲೇಷನ್ನಲ್ಲಿ ತೇರ್ಗಡೆಯಾಗಲಿಲ್ಲ. ಆದರೆ ಕಲಿಕೆಯಲ್ಲಿ ನಿಂತಿಲ್ಲ. ಖಾಸಗಿಯಾಗಿ ಸಂಸ್ಕೃತ ಕಲಿತೆ, ಇಂಗ್ಲಿಷ್ ಸಾಹಿತ್ಯ ಓದಿದೆ. ಜೀವನವೇ ನನಗೆ ನಿಜವಾದ ವಿಶ್ವವಿದ್ಯಾಲಯವಾಯಿತು. ನಾನು ಕೆಲಸ ಮಾಡಿದ ದಾರಿಗಳು ಹಲವು. ಶಾಲೆಯ ಬದಲಿ ಅಧ್ಯಾಪಕ, ಚಿನ್ನದ ಗಣಿಗಳು, ಸೋಡಾ ಕಾರ್ಖಾನೆಗಳು ಮತ್ತು ಪತ್ರಿಕೋದ್ಯಮ. ಸತ್ಯವನ್ನು ಹೇಳಬೇಕು ಎಂಬ ಧೈರ್ಯದಿಂದ ನಾನು ಆರಂಭಿಸಿದೆ ಭಾರತ ಮತ್ತು ಕರ್ನಾಟಕ ಪತ್ರಿಕೆಗಳನ್ನು. ನನ್ನ ಲೇಖನಿ ಸಮಾಜದ ನೋವನ್ನು, ರಾಜಕೀಯದ ಹೊಣೆಗಾರಿಕೆಯನ್ನು, ಮನುಷ್ಯನ ಮೌಲ್ಯವನ್ನು ಮಾತನಾಡಿಸಿತು. ಕನ್ನಡ ಸಾಹಿತ್ಯದಲ್ಲಿ ನನ್ನ ಆತ್ಮವಾಣಿ ಎಂದರೆ ಮಂಕುತಿಮ್ಮನ ಕಗ್ಗ. ಅದು ಕೇವಲ ಕವಿತೆಗಳಲ್ಲ, ಅದು ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಪಥ. ನಂತರ ನಾನು ಬರೆದದ್ದು ಮರುಳಮುನಿಯನ ಕಗ್ಗ ಮತ್ತು ಜೀವನ ಧರ್ಮ ಯೋಗ. ಗೀತೆಯ ತತ್ವವನ್ನು ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕಿಗೆ ಹತ್ತಿರದ ತಂದೆ. ಸಾರ್ವಜನಿಕ ಜೀವನ ಆಧ್ಯಾತ್ಮಿಕವಾಗಿರಬೇಕು ಎಂಬ ನಂಬಿಕೆಯಿಂದ ನಾನು ಸ್ಥಾಪಿಸಿದೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ನನಗೆ ಲಭಿಸಿದ ಗೌರವಗಳು ನನ್ನಿಗಿಂತ ಕನ್ನಡ ಭಾಷೆಗೆ ಸಲ್ಲಿದವು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಗೌರವ D.Litt ಮತ್ತು ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ. ಆ ಗೌರವಗಳ ಹಿಂದೆ ನನ್ನಿಗಿಂತ ದೊಡ್ಡದು ನನ್ನ ಮೌಲ್ಯಗಳೇ. ಈಗ ಯುವಜನರಿಗೆ ನಾನು ಒಂದೇ ಮಾತು ಹೇಳುತ್ತೇನೆ. ಪದವಿ ಇಲ್ಲದಿದ್ದರೂ ಪರಿಮಿತಿಯಾಗಬೇಡಿ. ಸೌಲಭ್ಯ ಇಲ್ಲದಿದ್ದರೂ ಸಾಧನೆ ನಿಲ್ಲಿಸಬೇಡಿ. ಕಷ್ಟಗಳು ನಿಮ್ಮನ್ನು ಕುಗ್ಗಿಸಲು ಬಂದಾಗ ಅವುಗಳನ್ನು ನಿಮ್ಮ ಗುರುಗಳನ್ನಾಗಿ ಮಾಡಿಕೊಳ್ಳಿ. ಓದಿ, ಯೋಚಿಸಿ, ಪ್ರಶ್ನೆ ಕೇಳಿ, ಆದರೆ ನಿಮ್ಮ ಮೌಲ್ಯಗಳನ್ನು ಯಾವತ್ತೂ ಬಿಡಬೇಡಿ. ಜೀವನವೆಂದರೆ ಜಯ ಮಾತ್ರವಲ್ಲ, ಅದು ಅರ್ಥವನ್ನು ಕಂಡುಕೊಳ್ಳುವ ಪ್ರಯಾಣ. ನೀವು ಸತ್ಯದ ಜೊತೆ ನಿಂತರೆ ನಿಮ್ಮ ಪದಗಳು ಒಂದು ದಿನ ನಿಮ್ಮನ್ನೇ ಮೀರಿಸುತ್ತವೆ. ಅದೇ ನಾನು ಕಲಿತ ಪಾಠ.